ಅವರೇ ನಿಮ್ಮನ್ನು ಕರೆದಿದ್ರಾ? ಇಲ್ಲ, ನಾನೇ ಹೋಗಿದ್ದೆ. ಎಷ್ಟು ಸಲ? ಎರಡು ಸಲ. IPC ಸೆಕ್ಷನ್ 354C ಪ್ರಕಾರ ಒಂದು ಹೆಣ್ಣು ಯಾವುದೇ ವೈಯಕ್ತಿಕ ಕ್ರಿಯೆಯಲ್ಲಿ ತೊಡಗಿದ್ದಾಗ, ಅದರಲ್ಲೂ ಅವಳನ್ನ ಯಾರೂ ಗಮನಿಸ್ತಿಲ್ಲ ಅನ್ನೋದು ಖಾತ್ರಿಯಾಗಿದ್ದಾಗ ಅವಳ ಕ್ರಿಯೆಯನ್ನ ನೋಡೋದು ಅಥವಾ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯೋದು ಅಪರಾಧ ಆಗತ್ತೆ. ಪತಿಯು ತನ್ನ ಪತ್ನಿ ತನ್ನ ಸ್ನೇಹಿತನೊಂದಿಗೆ ನಡೆಸಿದ ಲೈಂಗಿಕ ಕ್ರಿಯೆಯನ್ನು ಸೆರೆ ಹಿಡಿದು ಆ ಡಿವಿಡಿಯನ್ನು ನ್ಯಾಯಾಲಯಕ್ಕೆ ಸಾಕ್ಷಿಯಾಗಿ ಸಲ್ಲಿಸಿದಾಗ ಘನ ನ್ಯಾಯಾಧೀಶರಾದ ಮಿಸ್ಟರ್ ಅಲೋಕ್ ಆರಾಧೆ ಹಾಗೂ ಮಿಸ್ಟರ್ PGM ಪಾಟೀಲ್ ಅವರು ಆ ಪತಿಗೆ ವಿಚ್ಛೇದನ ಕೊಟ್ಟಿರುತ್ತಾರೆ. ಗುರುಪ್ರಸಾದ್ರವ್ರು ಹೇಳೋದ್ರಲ್ಲಿ ನ್ಯಾಯ ಇದೆ. ಈ ಕೇಸಿಗೆ ಸಂಬಂಧ ಇಲ್ದವರೆಲ್ಲ ಹೊರಗಡೆ ಹೋಗ್ಬೇಕು. ನಮ್ಮನ್ನೆಲ್ಲ ಒದ್ದು ಓಡಿಸ್ತಿದಾರ. ಹೌದು, ಅವ್ರೀಗ ಬ್ಲೂ ಫಿಲ್ಮ್ ನೋಡ್ತಾರೆ. ಥೂ, ಇವನೆಂತ ಗಂಡ್ಸೋ, ಹೆಂಡತಿ ವಿಡಿಯೋನ ಇಡೀ ಪ್ರಪಂಚಕ್ಕೆ ತೋರಿಸ್ತಿದ್ದಾನೆ. ರಾತ್ರಿ ಗುಟ್ಟಾಗಿ ನಡೆದಿದ್ದು ಹಗಲಲ್ಲಿ ಹೀಗೆ ರಟ್ಟಾಗೋದು. ಲಿವಿಂಗ್ ಇನ್ ಅಡಲ್ಟ್ರಿ ಮತ್ತು ಕಮಿಟಿಂಗ್ ಅಡಲ್ಟ್ರಿ ಅನ್ನೋ ವಾಕ್ಯದ ಬಗ್ಗೆನೇ ಗೊಂದಲ ಇದ್ದಾಗಿದೆ. ಊರವ್ರ ಜೊತೆ ಎಲ್ಲ ಮಲ್ಗೋ ನಿನ್ ಮಗಳು ಒಳ್ಳೆ ಅನೈತಿಕ ಸಂಬಂಧದಲ್ಲಿರೋ ಪತ್ನಿಗೆ ಆಕೆಯ ಪತಿಯಿಂದ ಯಾವುದೇ ಜೀವನಾಂಶ ಪಡೆಯೋ ಹಕ್ಕು ಇರೋದಿಲ್ಲ. ಈ ಕಳ್ಳ ಸಂಬಂಧದಲ್ಲೂ ಎರಡು ಥರ ಇದೆ. ನನ್ಗಂತೂ ಏನು ಅರ್ಥ ಆಗ್ತಿಲ್ಲ. ಆ ಡುಮ್ಮಲಾಯರ್ಗೂ ಏನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಸಿಂಪಲ್ ಕಂಡ್ರು, ಹೆಂಡತಿ ಬೇರೆಯವನ ಜೊತೆ ಬರೀ ಸೋಮವಾರ ಒಂದಿನ ಮಾತ್ರ ಮಲ್ಕೊಂಡ್ರೆ ಅದನ್ನ ಕಮಿಟಿಂಗ್ ಅಡಲ್ಟ್ರಿ ಅಂತಾರೆ. ಅದೇ ನೀನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹೀಗೆ ದಿನ ಹೋಗಿ ಮಲ್ಕೊಂಡ್ರೆ ಅದನ್ನ ಲಿವಿಂಗ್ ಇನ್ ಅಡಲ್ಟ್ರಿ ಅಂತಾರೆ. ಆಗ ಹೆಂಡತಿಗೆ ಗಂಡನಿಂದ ಯಾವ ದುಡ್ಡು ಸಿಗಲ್ಲ. ಎಲ್ಲೋ ಒಂದು ಕಡೆ ಕೆಲವು ಸಾರಿ ಈ ಸ್ವಾತಂತ್ರ್ಯ ದುರ್ಬಳಕೆ ಆಗ್ತಿದೆ ಅಂತ ಅನ್ಸೋದಿಲ್ವಾ? ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಯಾರೇ ಅನೈತಿಕ ಸಂಬಂಧ ಇಟ್ಕೊಂಡಿದ್ರು ಅದಕ್ಕೆ ಶಿಕ್ಷೆನೇ ಇಲ್ಲ. ಇಬ್ರು ತಮ್ಗಿಷ್ಟ ಬಂದವ್ರ ಜೊತೆ ಹೋಗ್ಬೋದು, ಕಾನೂನು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಹಾಗಾದ್ರೆ ಮದುವೆ ಅನ್ನೋದಕ್ಕೆ ಏನ್ ಅರ್ಥ ಇದೆ ರೀ?